ಆದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸುತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ಜಗದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ವಚರಣೋ ಸರ್ವದಾ ಮದ್ವಾಕ್ಯ ಸರಣೀರ್ ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಾರದರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಬ್ರಹ್ಮದೇವರು ಉತ್ತರವನ್ನ ನೀಡ್ತಾ ಇದ್ದಾರೆ. 100 ಅಪರಾಧಗಳ ಒಂದು ಪಟ್ಟಿಯನ್ನ ಕೊಡ್ತಾರೆ. ನಾವು ನಿತ್ಯದಲ್ಲಿ ಮಾಡುವಂತಹ ಅಪರಾಧಗಳು, ಈ ಎಲ್ಲ ಅಪರಾಧಗಳನ್ನ ನಾವು ಬಿಡಬೇಕು ಅನ್ನೋದು ಮುಖ್ಯವಾದ ಸಂದೇಶ. ಶತಾಪರಾಧ ಸ್ತೋತ್ರ ಅಂತ ಇದೆ, ಗರುಡ ಪುರಾಣದಲ್ಲಿ ಬಂದಿರುವಂತಹ ದೊಡ್ಡದಾಗಿರುವಂತಹ ಸ್ತೋತ್ರ. ನಾವಿದನ್ನ ನಿತ್ಯದಲ್ಲಿ ಶ್ರವಣ ಮಾಡೋದ್ರಿಂದ ನಾವು ಮಾಡುವಂತಹ ನಮ್ಮ ತಪ್ಪುಗಳನ್ನ ತಿದ್ದಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯ. ನಾರದರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜ್ಞಾತೈವ ನಿವರ್ತಂತೆ, ಈ ಎಲ್ಲ ಪಾಪಗಳನ್ನ ನಮಗೆ ಬಿಡಿಸಿ ಹೇಳಬೇಕು. ಪಂಡಿತ ಪಾಪ ಭತ್ತತೇಹಿ, ಎಲ್ಲ ಪಾಪಗಳನ್ನ ಕಳೆದುಕೊಳ್ಳಬೇಕು. ತಸ್ಮಾತ್, ಆದ್ದರಿಂದ ನೀವು ವಿಸ್ತಾರವಾಗಿ ಹೇಳಬೇಕು. ಭಗವಂತನ ಅನುಗ್ರಹ ನಮ್ಮ ಮೇಲಾಗಬೇಕು. ಅದಕ್ಕೆ ನಾವು ಮಾಡುವಂತಹ ಎಲ್ಲ ಪಾಪಗಳನ್ನ ಹೇಳ್ತಾ ಹೋಗಿ ನಾವು ಅದನ್ನ ತಿದ್ದುಕೊಂತೀವಿ ಅಂತ ಕೇಳಿದಾಗ ನಾರದರು ನೋಡಿ, ಪಾಪ ಮಹಾಜ್ಞಾನಿಗಳು ನಮ್ಮ ಸಲುವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬ್ರಹ್ಮದೇವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ವಕ್ತುಂ ತಾನ್ ಕಃ ಕ್ಷಮೋ ಲೋಕೆ ತಸ್ಮಾನ್ ಮುಖ್ಯ ಶತಂಬ್ರುವೆ. ಅಪರಾಧ ಸಹಸ್ರ, ಸಾವಿರಾರು ಪಾಪಗಳನ್ನ ಮಾಡ್ತೀವಿ ಪ್ರತಿನಿತ್ಯ. ಅದರಲ್ಲಿ ವಕ್ತುಂ ತಾನ್, ಅದರಲ್ಲಿ ಮುಖ್ಯವಾದ ಶತಂಬ್ರುವೆ, 100 ಅಪರಾಧಗಳನ್ನ ಹೇಳ್ತೀನಿ, ಕೇಳಿಸ್ಕೋ. ಮೊದಲನೇದಾಗಿ ಹೇಳಿದ್ರು, ಯಾನ್ ಜ್ಞಾತ್ವಾ ವಿನಿವರ್ತಂತೆ ಪಂಡಿತ ಪಾಪ ಬದ್ಧದೇಹೆ ವೃತ್ತ ಮಾನವ ಯಾಂತಿ ತದ್ವಿಷ್ಣೋ ಪರಮಂ ಪದಂ. ಸದಾಚಾರ ಸ್ಮೃತಿ ಆಗಿರ್ಬೋದು, ತಂತ್ರಸಾರ ಸಂಗ್ರಹ ಆಗಿರ್ಬೋದು, ಕೃಷ್ಣಾಮೃತ ಮಹಾರ್ಣವಾಗಿರ್ಬೋದು, ಆಚಾರ್ಯರು ಬಹಳ ಸುಂದರವಾಗಿ ನಮಗೆ ನಿಯಮವನ್ನ ಮಾಡಿಕೊಟ್ಟಿದ್ದಾರೆ. ದೇವರ ಪೂಜಾ ಮಾಡೋ ವಿಧಾನ ಹೇಗೆ, ಭಗವಂತನನ್ನ ಆರಾಧನೆ ಮಾಡೋ ಕ್ರಮ ಹೇಗೆ, ವಿಧಿವಿಧಾನಗಳೇಗೆ, ಆಚರಣೆ ಅಂದ್ರೆ ಹೇಗಿರಬೇಕು, ಎಲ್ಲವನ್ನ ತಿಳಿಸಿದ್ದಾರೆ. ಏಕಾದಶಿ ಉಪವಾಸ ಆಗಿರಬಹುದು, ಶಂಖದ ಮಹಿಮೆ ಆಗಿರಬಹುದು, ಸಾಲಿಗ್ರಾಮದ ಮಹಿಮೆ ಆಗಿರಬಹುದು, ವಾಸ್ತುವಿನ ವಿಭಾಗ ಆಗಿರಬಹುದು, ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಮಂತ್ರಗಳ ಜಪ ಮಾಡೋ ವಿಧಾನ ಆಗಿರಬಹುದು. ಆ ಎಲ್ಲವನ್ನ ಬಿಟ್ಟು ತನ್ನ ಮನಸ್ಸಿಗೆ ತೋಚಿದ್ದನ್ನ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಬಿಟ್ಬಿಟ್ಟಿದ್ದಾರೆ. ಎಷ್ಟೋ ಜನ ತಮಗೇನ್ ತಿಳಿತೋ ಅದನ್ನೇ ಮಾಡ್ತಾರೆ. ಅದು ಒಂದು ದೊಡ್ಡ ಅಪರಾಧ ಅಂತಾನೆ ಭಗವಂತ, ಬ್ರಹ್ಮದೇವರು ಹೇಳಿರುವಂತಹ ಮಾತು. ಆದ್ದರಿಂದ ಭಗವಂತ ಹೇಳಿರೋ ರೀತಿಯಲ್ಲಿ ವೇದದಲ್ಲಿ ಎಲ್ಲ ಹೇಳಿದ್ದಾರೆ. ನಾವು ನಿತ್ಯದಲ್ಲಿ ಮಾಡುವಂತಹ ಕರ್ಮಗಳೇನು ಅಂತ, ಅದೇ ಪ್ರಕಾರದಲ್ಲೇ ಕರ್ಮವನ್ನ ಆಚರಣೆ ಮಾಡಬೇಕವಾ. ಅದರಲ್ಲಿ ಮೊದಲನೇದು ಹೇಳ್ತಾರೆ, ಅಸ್ನಾತ್ವಾ ದೇವ ಪೂಜಾಯಾಹ. ಸ್ನಾನವನ್ನ ಮಾಡದೆ ದೇವರ ಪೂಜೆಯನ್ನ ಮಾಡುವಂಥದ್ದಿದೆ ಅಲ್ಲ, ಅದು ಮೊದಲನೇ ಅಪರಾಧ. ಇನ್ನು ದೇವಸ್ಥಾನದಲ್ಲಿ, ದೇವಾಲಯದಲ್ಲಿ ದೀಪ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆ ದೇವಸ್ಥಾನವನ್ನ ಪ್ರವೇಶ ಮಾಡುವಂಥದ್ದು, ಅದು ಒಂದು ದೋಷ ಅಂತ ಹೇಳ್ತಾರೆ. ದೀಪವನ್ನ ಹಚ್ಚಬೇಕು ದೇವರ ಮುಂದೆ, ನಂದಾ ದೀಪವನ್ನ ಅನ್ನೋದು ಅದರ ಅಭಿಪ್ರಾಯ. ಇನ್ನು ಕಾಲನ್ನ ತೊಳೆಯದೆ, ಶುದ್ಧವಾಗಿರದೆ ಆ ದೇವರ ಮನೆಯನ್ನ ಪ್ರವೇಶ ಮಾಡುವಂಥದ್ದು, ಗೋಮಯ ಅಂದ್ರೆ ಆಕಳ ಸಗಣಿಯನ್ನ ತೆಗೆದುಕೊಂಡು ಮನೆಯನ್ನ ಸಾರಿಸದೆ, ಶುದ್ಧ ಮಾಡದೆ ಹಾಗೇ ದೇವರ ಪೂಜೆಯನ್ನ ಮಾಡುವಂಥದ್ದು. ಯಾಕೆ? ಆ ಗೋಮಯದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದೆ. ಯಾವ ರೋಗಾದಿಗಳು ಬರೋದಿಲ್ಲ ವೈಜ್ಞಾನಿಕವಾಗಿ ನೋಡೋದಾದ್ರೆ. ಅಷ್ಟು ಆರೋಗ್ಯಪೂರ್ಣವಾಗಿರುವಂತಹ ಗೋಮಯವನ್ನ ಬಳಸದೆ, ನನ್ನ ಮಾತಲ್ಲ, ಓದಿಬಿಡ್ತೀನಿ ಶ್ಲೋಕವನ್ನ. ಗೋಮಯಾನುಲಿಪ್ತೆ ಚ ದೇಶೇ ದೇವಸ್ಯ ಪೂಜನಂ. ಗೋಮಯದಿಂದ ಸಾರಿಸಿದಂತಹ ಜಾಗದಲ್ಲೇ ದೇವರ ಪೂಜೆಯನ್ನ ಮಾಡಬೇಕು ಅಂತ ಇದೆ.
ಅದನ್ನ ಮಾಡದೇ ಇರೋದು ಅದು ಒಂದು ಅಪರಾಧ. ಇನ್ನು ಧೂಪಾರತಿಯನ್ನ ಮಾಡದೆ, ಮಂಗಳಾರತಿಯನ್ನ ಮಾಡದೆ, ಗಂಧವನ್ನ ದೇವರಿಗೆ ಸಮರ್ಪಣೆ ಮಾಡದೆ ದೇವರ ಪೂಜೆಯನ್ನ ಮಾಡೋದಿದೆ ಅಲ್ಲ, ಅದು ಒಂದು ಅಪರಾಧ. 100 ಅಪರಾಧಗಳನ್ನ ಹೇಳ್ತಾರೆ ಬ್ರಹ್ಮದೇವರು. ಒಂದೊಂದೇ ನೆನಪಿಟ್ಕೊಳ್ಬೇಕು. ಅಂದ್ರೆ ದೇವರ ಪೂಜಾ ಮಾಡೋ ಸಂದರ್ಭದಲ್ಲಿ ಧೂಪ, ದೀಪ, ಮಂಗಳಾರತಿ, ಗಂಧ, ಅಕ್ಷತೆ ಎಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಇನ್ನು ಅಪ್ರಕ್ಷಾಲ್ಯ ಚ ಪುಷ್ಪಾಣಿ, ಹೂವನ್ನ ತೊಳೆಯದೆ ಏರ್ಸೋ ಹಾಗಿಲ್ಲ. ಅಪ್ರಕ್ಷಾಲ್ಯ ಚ ಪುಷ್ಪಾಣಿ. ಇನ್ನು ಪ್ರಕ್ಷಾಲ್ಯ ತುಳಸೀಂ ವಿಭೋ, ತುಳಸಿಯನ್ನ ತೊಳೆದು ಏರಿಸುವಂಥದ್ದು. ಎರಡೂ ನಿಷಿದ್ಧವಾದದ್ದು ಅಂತ ಹೇಳ್ತಾರೆ. ಸ್ನಾನ ಮಾಡಿದ ಮೇಲೆ ತುಳಸಿಯನ್ನು ತರಬೇಕು ಶುದ್ಧವಾಗಿ. ಹೂವನ್ನ ಸ್ನಾನದಕ್ಕಿಂತ ಮುಂಚೆ ಬಿಡಿಸ್ಕೊಂಡು ಆ ಹೂವನ್ನ ದೇವರಿಗೆ ಏರಿಸಬೇಕಪ್ಪ. ಇನ್ನು ಘಂಟೆಯನ್ನ ಬಾರಿಸದೆ, ಜ್ಞಾನತೋ ಅಜ್ಞಾನತೋ ವಾಪಿ ಕಾಂಸ ಘಂಟಾಂ ನವಾದಯೇತ್, ಶಾಸ್ತ್ರದಲ್ಲೇ ಇದೆ. ಆದ್ದರಿಂದ ಘಂಟೆಯನ್ನ ಬಾರಿಸದೆ ಪೂಜೆಯನ್ನ ಮಾಡೋದು ಅದು ಒಂದು ಅಪರಾಧ. ಇನ್ನು ಅನ್ನ ಮಾಡಲಿಕ್ಕೆ ದೇವರಿಗೋಸ್ಕರವಾಗಿ ಒಲೆಯನ್ನು ಹೊತ್ತಿರ್ತಾರೆ. ಆ ಒಲೆ ಚೆನ್ನಾಗಿ ಉರಿಯುವಂತಹ ಸಂದರ್ಭದಲ್ಲಿ ಅಥವಾ ಉರಿದೇ ಇರುವಂತಹ ಸಂದರ್ಭದಲ್ಲಿ ಬಾಯಿಯಿಂದ ಗಾಳಿಯನ್ನ ಊದಿ ಆ ಒಲೆಯನ್ನ ಹಚ್ಚೋಂಥದ್ದು. ಮುಖಪೂತ್ಕ ವಂದಿನ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಾಡಬಾರದು. ಬಾಯಿಂದ ಯಾವುದೇ ಕಾರಣಕ್ಕೂ ಅಗ್ನಿಯನ್ನ ಊದಬಾರದು. ಅದು ಒಂದು ದೋಷ. ಊದುಗೊಳುವೆ ಅಂತ ಹಿಂದೆಲ್ಲ ಇರ್ತಿತ್ತು, ಎಲ್ಲ ಹೋಗೇ ಬಿಟ್ಟಿದೆ ಎಷ್ಟೋ ಮನೆಯಲ್ಲಿ. ಆ ಊದುಗೊಳುವೆಯಿಂದ ವೇಣುದಮನ್ಯ ಪ್ರಬೋಧಾಧ್ಯಾಯೇ ದೇವಂ, ಅಗ್ನಿಮುಖದಲ್ಲಿ ಸಹಿತಿದೆ ವೇಣುದಮನ್ಯ. ಆ ವೇಣುದಮನ್ಯದಿಂದಲೇ ಅದನ್ನ ಪ್ರಜ್ವಲನ ಆಗೋ ಹಾಗೆ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಅದು ಒಂದು ದೋಷ ಅಂತ ಹೇಳ್ತಾರೆ. ಧೂಪಾರ್ತಿಯನ್ನ ಮಾಡದೆ, ವಿಷ್ಣು ಸಹಸ್ರನಾಮವನ್ನ ಹೇಳದೆ ದೇವರ ಪೂಜೆಯನ್ನ ಮಾಡುವಂಥದ್ದು ಅದು ಒಂದು ಅಪರಾಧ. ಇನ್ನು ಸೂರ್ಯೋದಯ ಆದ್ಮೇಲೆ ದೇವರ ಮೇಲೆ ಹಿಂದಿನ ದಿವಸ ಏರಿಸಿರುವಂತಹ ನಿರ್ಮಾಲ್ಯ ಇರಬಾರ್ದು. ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ ನಿರ್ಮಾಲ್ಯವನ್ನ ತೆಗಿಬೇಕು. ತೆಗಿದೇ ಇರೋದು ಅದು ಒಂದು ದೋಷ. ಇನ್ನು ನೀರನ್ನ ತರೋ ಸಂದರ್ಭದಲ್ಲಿ ನಾವು ನಿನ್ನೆ ನೋಡಿದ್ದೀವಿ ಮೊನ್ನೆ ಸ್ತೋತ್ರದಲ್ಲಿ, ಕೈಯ ಬೆರಳುಗಳನ್ನ ಉಗುರನ್ನ ನೀರಿಗೆ ತಾಕಿಸಿ ನೀರನ್ನ ತೆಗೆದುಕೊಂಡು ಬರುವಂಥದ್ದು. ಅಂದ್ರೆ ನೀರನ್ನ ತೆಗೆದುಕೊಳ್ಬೇಕಾದ್ರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, 3 ಮಡಿಕೆಯನ್ನ ಮಾಡಿ ಅದರ ಮೇಲೆ ಶುದ್ಧವಾದ ನೀರನ್ನ ಸುರಿದು ಆ ನೀರನ್ನ ತೆಗೆದುಕೊಂಡು ಬರಬೇಕು. ಸೋಸಬೇಕು ನೀರನ್ನ, ಹಾಗೆ ತಗೊಂಡ್ಬರಬಾರದು. ಅದು ಒಂದು ದೋಷ. ಕ್ರೋಧಕ್ಕೆ ನಖಸ್ಪರ್ಶೋ ಜಾನುಜಂಘಾವಲಂಬನಂ ಅಂತ ಇದೆ. ಅಂದ್ರೆ ಕೈ ಬೆರಳಗಳನ್ನ ಅದರೊಳಗೆ ಅದ್ದಿ ಕೊಡಲವನ್ನ ನೀರು ತೆಗೆದುಕೊಂಡು ಬರಬಾರ್ದಪ್ಪ. ಶುದ್ಧವಾದ ಮಡಿಕೆಯಲ್ಲಿ ಸೋಸಿ ನೀರನ್ನು ತೆಗೆದುಕೊಂಡು ಬರಬೇಕು. ದೇವೋಪಕರಣ ಸ್ಪರ್ಶ ಪದ ನಾರಿ ನರೈವಸ್ತದ, ಅಂದ್ರೆ ದೇವರಿಗೆ ಸಂಬಂಧಪಟ್ಟಿರುವಂತಹ ಯಾವುದೇ ಪದಾರ್ಥಗಳಾಗಿರಬಹುದು ಅದನ್ನ ಕಾಲಿನಿಂದ ತುಳಿಯೋದಾಗ್ಲಿ ಒದೆಯೋದಾಗ್ಲಿ ಮಾಡಬಾರದು. ಇನ್ನು ದೇವರಿಗೆ ತೆಗೆದುಕೊಂಡು ಬರುವಂತಹ ನೀರಿದೆ ಅಲ್ಲ, ಅದು ನಮ್ಮ ಉಸಿರಿನ ಗಾಳಿ ಅದಕ್ಕೆ ತಾಕಬಾರದು ಅಂತ ಹೇಳ್ತಾರೆ. ಅಷ್ಟು ಶುದ್ಧವಾಗಿ ನೀರನ್ನು ತೆಗೆದುಕೊಂಡು ಬರಬೇಕು. ತಿನ್ನಬಾರದ ಪದಾರ್ಥಗಳನ್ನ ತಿಂದು ದೇವರ ಪೂಜೆಯನ್ನ ಮಾಡುವಂಥದ್ದು ಅದು ಒಂದು ಅಪರಾಧ. ಅಭಕ್ಷ ಭಕ್ಷಣಂ ವಿಷ್ಣು ರಭಕ್ಷಸ್ಯ ನಿವೇದನಂ. ತಿನ್ನಬಾರದನ್ನ ತಿನ್ನೋದು, ತಿನ್ನಬಾರದನ್ನ ದೇವರಿಗೆ ನೈವೇದ್ಯ ಮಾಡುವಂಥದ್ದು, ನಿಷಿದ್ಧವಾದ ಪದಾರ್ಥಗಳನ್ನ, ಅದು ಅಪರಾಧ. ಆಮೇಲೆ ಬರೇ ಉಗುರು ಅಂತ ಅಷ್ಟೇ ಹೇಳಲಿಲ್ಲ, ಇನ್ನೂ ಒಂದು ಮಾತು ಹೇಳ್ತಾರೆ. ತಲೆ ಕೂದಲಾಗಿರಬಹುದು, ಆ ಕೂದಲು ಮತ್ತು ಉಗುರು ಇವೆಲ್ಲ ಆ ನೀರಿಗೆ ಬಡಿಬಾರದಂತೆ, ಅಷ್ಟು ಶುದ್ಧವಾಗಿ ತರಬೇಕು ಅಂತ ಹೇಳ್ತಾರೆ. ಹಳೇದಾಗಿರುವಂತಹ ವಸ್ತ್ರ, ನೀಲಿ ವಸ್ತ್ರ, ಕಪ್ಪು ವಸ್ತ್ರ ಇವೆಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡಬಾರದು, ನಿಷಿದ್ಧವಾಗಿರುವಂಥದ್ದು.
ಆಮೇಲೆ ಅಷ್ಟಾಕ್ಷರೋಪದೇಶಶ್ಚ ಅಷ್ಟಾಕ್ಷರೋಪದೇಶಶ್ಚ ಋತೆ ದೇವಾರ್ಚನಂ ತಥಾ. ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅಂದ್ರೆ ಮೂಲ ಮಂತ್ರ ಅಂತ ಅನಿಸ್ಕೊಂಡಿರುವಂತಹ ಅಷ್ಟಾಕ್ಷರ ಮಂತ್ರವನ್ನ ನಿತ್ಯದಲ್ಲಿ ಜಪ ಮಾಡಬೇಕು. ನಾರಾಯಣ ಮಂತ್ರವನ್ನ ಜಪ ಮಾಡುವಂಥದ್ದು ಅತ್ಯಂತ ಕಡ್ಡಾಯ. ಯಾರು ನಾರಾಯಣ ಮಂತ್ರವನ್ನ ಜಪ ಮಾಡೋದಿಲ್ಲೋ ಅವರಿಗೆ ದೇವರ ಪೂಜೆ ಮಾಡುವಂಥ ಅಧಿಕಾರ ಇರೋದಿಲ್ಲ. ಅದನ್ನ ಜಪ ಮಾಡಬೇಕಾದ್ರೆ ನಾವು ಸಂಕಲ್ಪದಲ್ಲೇ ಹೇಳ್ಬಿಡ್ತೀವಿ, ಪೂಜಾಧಿಕಾರ ಸಿದ್ಧಾರ್ಥಂ ಅಂತ. ಹಾಗಾಗಿ ಅದರ ಜಪ ಅತ್ಯಂತ ಕಡ್ಡಾಯ. ಇನ್ನು ಹೂ ಏರ್ಸೋಂತಹ ಸಂದರ್ಭದಲ್ಲಿ ಹರಿದಿರುವಂಥದ್ದು, ಉರಿದೋಗಿರುವಂಥದ್ದು, ಹುಳ ತಿಂದಿರುವಂಥದ್ದು, ಆ ಹೂವಿನ ಭಾಗಗಳು ಬೇರೆ ಬೇರೆ ಆಗಿರುವಂಥದ್ದು, ಅಂತಹ ಹೂವುಗಳನ್ನ ದೇವರಿಗೆ ಸಮರ್ಪಣೆ ಮಾಡಬಾರದು. ಅದು ಒಂದು ಅಪರಾಧ ಅಂತ ಅನಿಸ್ಕೊಂಡಿದೆ. ಆಮೇಲೆ ಯಾವುದೇ ಹೂವನ್ನ ಸಮರ್ಪಣೆ ಮಾಡಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಹೂಗಳೇ ಆಗಿರಬೇಕು. ವಾಸನೆ ಇಲ್ಲದೆ ಇರುವಂತಹ ಹೂವನ್ನ ದೇವರಿಗೆ ಸಮರ್ಪಣೆ ಮಾಡಬಾರದು, ಅದು ಒಂದು ಅಪರಾಧ. ಆಮೇಲೆ ದೇವರ ಪೂಜಾ ಮಾಡೋ ಸಂದರ್ಭದಲ್ಲಿ ತುಳಸಿ ಸಹಿತವಾಗಿ ಪೂಜೆಯನ್ನ ಮಾಡಬೇಕು. ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಹರಿಕೊಳ್ಳನೋ, ದಾಸರಾಯರ ಮಾತು ನಮಗೆ ಸ್ಮರಣೀಯವಾಗಿರುವಂಥದ್ದು. ತುಳಸಿ ಅತ್ಯಂತ ಕಡ್ಡಾಯ. ಆಮೇಲೆ ದೇವರ ಪೂಜಾ ಮಾಡೋ ಸಂದರ್ಭದಲ್ಲಿ ಬಹಳ ಜನ 100ಕ್ಕೆ 80% ಅಂತ ಅನ್ಕೋಬಹುದು, ಹಾಳ ಹರಟೆ ಹೊಡಿತಾರೆ, ಏನೇನೋ ಮಾತಾಡ್ತಾರೆ. ಆ ಲೌಕಿಕವಾದ ಮಾತುಗಳನ್ನ ಆಡಬಾರದು ಅಂತ ಹೇಳ್ತಾರೆ. ಶ್ಲೋಕ ಓದ್ಬಿಡ್ತೇನೆ. ಲೋಕವಾರ್ತಾಂ ವದಂ ವಿಷ್ಣೋರ್ ನಿರ್ಮಾಲ್ಯಸ್ಯ ವಿಸರ್ಜನಂ. ಲೋಕವಾರ್ತೆ, ಏನೋ ಲೌಕಿಕ ಮಾತಾಡ್ತಿರ್ತಾರೆ, ಫಲ ಬರೋದಿಲ್ಲಪ್ಪ, ಅದೆಲ್ಲ ಪಾಪ ಅಂತ ಹೇಳ್ತಾರೆ, ಅಪರಾಧ. ಆಮೇಲೆ ಕನ್ನಡಿ ಆಗಿರಬಹುದು, ಛತ್ರ ಚಾಮರ, ಈ ಎಲ್ಲ ಪದಾರ್ಥಗಳನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡಬೇಕು ಅಂತ ಇದೆ ನಿತ್ಯದಲ್ಲಿ. ಅದನ್ನ ಮಾಡದೇ ಇರೋದು ಒಂದು ಅಪರಾಧ. ಜೊತೆಗೆ ನೈವೇದ್ಯ ಕಾಲದಲ್ಲಿ, ಆವಾಹನೆ ಮಾಡೋ ಸಂದರ್ಭದಲ್ಲಿ, ಕಲಶ ಪೂಜಾ ಮಾಡೋ ಸಂದರ್ಭದಲ್ಲಿ ಮುದ್ರೆಗಳನ್ನ ತೋರಿಸಬೇಕು ಅಂತ ಇದೆ. ನಿರ್ವಿಷೀಕರಣಾರ್ಥೆ ತಾಕ್ಷ ಮುದ್ರಾಂ, ಅಮೃತೀಕರಣಾರ್ಥೆ ಧೇನ ಮುದ್ರಾಂ ಅಂತ ಹೀಗಿದೆ. ಆ ಸಂರಕ್ಷಣಾರ್ಥೆ ಸುದರ್ಶನ ಮುದ್ರಾಂ, 6 ಮುದ್ರೆಗಳನ್ನ ತೋರಿಸ್ಬೇಕು. ಮುದ್ರೆಗಳನ್ನ ತೋರಿಸದೆ ಪೂಜೆ ಮಾಡುವಂಥದ್ದಿದೆಯಲ್ಲ, ಅದು ಅಪರಾಧ. ಆಮೇಲೆ ಮಧ್ಯರಾತ್ರಿಯಲ್ಲಿ ಯಾವಾಗೋ ಎದ್ದು ದೇವರ ಪೂಜೆಯನ್ನ ಮಾಡುವಂಥದ್ದು, ಅದಕ್ಕೆ ಸಮಯ ಅಂತ ಇದೆ ದೇವರ ಪೂಜೆ ಮಾಡಲಿಕ್ಕೆ. ಆ ಸಮಯವನ್ನ ಮೀರಿ ಯಾವಾಗೋ ಮಾಡುವಂಥದ್ದು, ಅದು ಅಪರಾಧ. ಆಮೇಲೆ ತುಳಸಿ ಮಾಲೆಯನ್ನ ಕೊರಳಲ್ಲಿ ಧಾರಣೆ ಮಾಡದೆ ವಿಷ್ಣುವಿನ ಭಕ್ತನಾಗಿರುವಂಥವನು ತುಳಸಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ತುಳಸಿ ಮಾಲೆಯನ್ನ, ಕಮಲಾಕ್ಷಿ ಮಾಲೆಯನ್ನ ಕಂಠದಲ್ಲಿ ಧಾರಣೆ ಮಾಡಿ ದೇವರ ಪೂಜೆಯನ್ನ ಮಾಡಬೇಕು. ತುಳಸಿ ಪದ್ಮಾಕ್ಷ ಮಾಲಾನಾಂ ತಥಾ ಕಂಠೆ ತ್ವಧಾರಣಂ. ಅದನ್ನ ಮಾಡದೆ ಹಾಗೆ ಪೂಜಾ ಮಾಡಿದ್ರೆ ಅದು ಒಂದು ಪಾಪ. ಆಮೇಲೆ ಪೂಜಾ ಮಾಡೋ ಸಂದರ್ಭದಲ್ಲಿ ಮೈ ಮೇಲೆ ವಸ್ತ್ರ ಇರಬೇಕು. ಉಟ್ಟುಕೊಳ್ಳೋ ವಸ್ತ್ರ ಎಷ್ಟು ಕಡ್ಡಾಯವೋ ಹಾಗೆ ಹೊದ್ದುಕೊಂಡು ವಸ್ತ್ರವನ್ನ ದೇವರ ಪೂಜಾ ಮಾಡಬೇಕು. ಹೊದ್ದುಕೊಳ್ಳದೆ ಪೂಜಾ ಮಾಡುವಂಥದ್ದು ಅದು ಒಂದು ಅಪರಾಧ. ಆಮೇಲೆ ಪವಿತ್ರ ಗ್ರಂಥಿ ವರ್ಜನ, ಶುದ್ಧವಾಗಿ ಜನಿವಾರದ ಧಾರಣೆ ಅತ್ಯಂತ ಅವಶ್ಯಕ. ವಿಪ್ರನಾಗಿರುವಂಥವನಿಗೆ ಅದರ ಧಾರಣೆ ಅತ್ಯಂತ ಅವಶ್ಯಕ, ಅದಿಲ್ಲದೆ ಪೂಜಾ ಮಾಡೋ ಹಾಗಿಲ್ಲ. ಆಮೇಲೆ ಕಚ್ಚೆಯನ್ನ ಹಾಕಿಕೊಳ್ಳದೆ ಪೂಜೆ ಮಾಡುವಂಥದ್ದಿದೆ ಅಲ್ಲ, ಅದೂ ಅಪರಾಧ ಅಂತ ಹೇಳಿದ್ವಿ. ಆಮೇಲೆ ವೇದಗಳನ್ನ ನಿಂದನೆ ಮಾಡುವಂಥವ್ರು, ದೇವರಿಲ್ಲ ಅಂತ ಅನ್ನುವಂಥವ್ರು, ಧರ್ಮ ಯಾಕೆ ಮಾಡಬೇಕು, ಸ್ವರ್ಗ ನರಕಾದಿಗಳಿಲ್ಲ ಅಂತ ಅನ್ನುವಂಥವ್ರು ಅವರ ಸಂಸರ್ಗವನ್ನ, ಅವರ ಸಂಪರ್ಕವನ್ನ ಯಾವಾಗ್ಲೂ ಮಾಡ್ತಾ ಇರುವಂಥದ್ದು. ಆಮೇಲೆ ಕೆಟ್ಟ ಗ್ರಂಥಗಳ ಅಧ್ಯಯನವನ್ನ ಮಾಡುವಂಥದ್ದು, ಪಾಪಿಗಳಾಗಿರುವಂತಹ ಅಜ್ಞಾನಿಗಳಾಗಿರುವಂತಹ ಅಲ್ಪಮತಿಗಳನ್ನ ಸ್ತೋತ್ರ ಮಾಡೋದು. ದೇವರ ಸ್ತೋತ್ರ ಇಲ್ಲೇ ಇಲ್ಲ. ನರಸ್ತುತೀನಾಂ ಶ್ರವಣಂ
ನರಸ್ತುತ್ಯಾಚ ಜೀವನಂ ನೀಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆ ನೊಸಲ ಹಸ್ತಗಳ. ದಾಸರಾಯರು ಇದನ್ನೇ ತಿಳಿಸಿದ್ದಾರೆ. ಅಯೋಗ್ಯರನ್ನ ಅಲ್ಪಮತಿಗಳನ್ನ ಸ್ತೋತ್ರ ಮಾಡುವಂಥದ್ದು, ಹೇಳೋದು ಮತ್ತೆ ಕೇಳೋದು ಆ ಸ್ತೋತ್ರವನ್ನ, ಇವೆಲ್ಲ ಅಪರಾಧಗಳು ಅಂತ ಅನಿಸ್ಕೊಳ್ತಾವೆ. ಆಮೇಲೆ ಜ್ಞಾನಿಗಳು ಅಂತ ಇದ್ದಾರಲ್ಲ, ಭಗವಂತನ ಅನುಗ್ರಹ ಪಡೆದಂಥವ್ರು, ಪೂಜ್ಯ ಸ್ತುತಿ ಪರಿತ್ಯಾಗ, ಅಲ್ಪಮತಿಗಳನ್ನ ಹೊಗಳಬಾರದು ಅನ್ನೋದು ಎಷ್ಟು ಕಡ್ಡಾಯವೋ, ಜ್ಞಾನಿಗಳ ಸ್ತೋತ್ರವನ್ನ ಮಾಡಬೇಕು ಅನ್ನೋದು ಅಷ್ಟೇ ಕಡ್ಡಾಯ. ಭಗವಂತನ ಭಗವದ್ಭಕ್ತರ ಸ್ತೋತ್ರವನ್ನ ನಿತ್ಯದಲ್ಲಿ ಮಾಡಬೇಕು. ಅದನ್ನ ಬಿಡೋಂಥದ್ದು ಅದು ಒಂದು ಅಪರಾಧ. ಆಮೇಲೆ ಸಚ್ಚಾಸ್ತ್ರವನ್ನ ಅಧ್ಯಯನ ಮಾಡದೇ ಇರುವಂಥದ್ದು, ಅಭ್ಯಾಸ ಮಾಡದೇ ಇರುವಂಥದ್ದು, ದೊಡ್ಡವರ ನಿಂದೆ, ಗುರುಗಳ ನಿಂದೆ, ದೇವರ ನಿಂದೆ, ಇವನ್ನೆಲ್ಲವನ್ನ ಕೇಳುವಂಥದ್ದು ಕಿವಿಯಿಂದ. ಶ್ರವಣಂ ವಿಷ್ಣು ನಿಂದಾಯ ಗುರುನಿಂದ ಶ್ರುತಿಸ್ತ. ದೇವರ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ದೊಡ್ಡವರ ನಿಂದೆ, ದೇವರ ನಿಂದೆ, ಗುರುಗಳ ನಿಂದೆ ಇವನ್ನ ಸರ್ವಥಾ ಕೇಳಬಾರ್ದವ. ಅದು ಒಂದು ಅಪರಾಧ ಅಂತ ಅನಿಸ್ಕೊಂಡಿದೆ. ಅದರಲ್ಲೂ ದೇವರ ಪೂಜಾ ಮಾಡೋ ಸಂದರ್ಭದಲ್ಲಿ ಬಾಲಾನಾಂ ಲಾಲನಂ ತಥಾ, ಚಿಕ್ಕ ಮಕ್ಕಳನ್ನ ಲಾಲನೆ ಪೋಷಣೆ ಮಾಡುವಂಥದ್ದು. ದೇವರ ಪೂಜೆಯನ್ನ ಮುಗಿಸಿ ಆಮೇಲೆ ನೋಡಿ ಮಕ್ಕಳನ್ನ, ತಪ್ಪಲ್ಲ. ಆದ್ರೆ ದೇವರ ಪೂಜೆಯನ್ನ ಬಿಟ್ಟು ಮಧ್ಯದಲ್ಲಿ ಬರೇ ಅದನ್ನೇ ಮಾತಾಡ್ತಾ ಇರೋದು ಅದು ಒಂದು ದೋಷ. ಇನ್ನು ಅಧ್ಯಯನ ಮಾಡದೆ ನಾವು ದೇವರ ಪೂಜೆಯನ್ನ ಮಾಡುವಂಥದ್ದು ಅದು ಒಂದು ದೋಷ. ಇನ್ನು ತುಪ್ಪದ ಅಭಿಗಾರವನ್ನ ಮಾಡದೆ ನೈವೇದ್ಯವನ್ನ ಮಾಡುವಂಥದ್ದು ಅದು ಒಂದು ದೋಷ. ಆಮೇಲೆ ಆಲಸ್ಯದಿಂದ ದೇವರ ಪೂಜೆಯನ್ನೇ ಬಿಟ್ಟು ಬಿಡುವಂಥದ್ದು ಅದೂ ಒಂದು ದೋಷ. ದೋಷಗಳನ್ನು ಹೇಳ್ತಾ ಇದ್ದಾರೆ, ಅಪರಾಧಗಳನ್ನ. ಅಜೀರ್ಣವಾದಾಗ ಅಥವಾ ಮಲಬದ್ಧತೆ ಇದ್ದಾಗ ಹಾಗೇ ಕುತ್ಕೊಂಡು ದೇವರ ಪೂಜೆಯನ್ನ ಮಾಡುವಂಥದ್ದು ಅದು ಒಂದು ಅಪರಾಧ. ಮಲಂಬದ್ವ ದೇವ ಪೂಜಾ ಯಜೀರ್ಣಾನೇನ ಚಾರ್ಚನಂ ಅಂತ ಹೇಳ್ತಾ ಇದೆ. ಹಾಗಾಗಿ ಹಾಗೆ ಮಾಡಬಾರ್ದಪ್ಪ. ಆಮೇಲೆ ಮಲ್ಕೊಂಡು ದೇವರ ಕಥೆಯನ್ನ ಕೇಳುವಂಥದ್ದು, ಪುರಾಣ ಹೇಳುವಂತ ಸಂದರ್ಭದಲ್ಲಿ, ಪುರಾಣಕ್ಕೆ ಹೋಗಿರ್ತಾರೆ, ಕೇಳುವಂತ ಸಂದರ್ಭದಲ್ಲಿ ಬಾಯಲ್ಲಿ ಎಲಡಿಕೆಯನ್ನ ಹಾಕಿಕೊಂಡು ಕೇಳುವಂಥದ್ದು ಉಪನ್ಯಾಸ. ಹೇಳೋರು ಹೇಳ್ತಿರ್ತಾರ, ಬಿಡ್ರಿ ನಮ್ಗೆ ನಾವು ಕೈದ ನಾವು ಆರಾಮ್ ಕೂತ್ ಕೇಳ್ತೀವಲ್ಲ, ನಾವು ಬಾಯಲ್ಲಿ ಹಾಕೊಂಡ್ರೆ ಏನು ಅಂತ ಅನ್ನೋ ಹಂಗಿಲ್ಲ. ಅದು ಒಂದು ಅಪರಾಧ. ಪುರಾಣ ಶ್ರವಣೆ ಚೈವ ತಾಂಬೂಲಾದೇಷ್ಟ ಚರವಣಂ. ಊಟ ಆದ್ಮೇಲೆ ಹಾಕೊಂಡ್ರೆ ತಪ್ಪಿಲ್ಲ, ಏನ್ ತೊಂದರೆ ಇಲ್ಲ. ಪುರಾಣ ಕೇಳೋ ಸಂದರ್ಭದಲ್ಲಿ ಭಗವಂತನ ಒಂದು ಮಹಿಮೆಯನ್ನ ಕೇಳುವಂತ ಸಂದರ್ಭದಲ್ಲಿ ಭಕ್ತಿಯಿಂದ ಕೇಳಬೇಕವಾ. ಉಪನ್ಯಾಸ ಹೇಳ್ತಾ ಇರ್ತಾರೆ, ಜ್ಞಾನಿಗಳು ಕೂತು ಅವರ ಸಮಾನ ಆಸನದಲ್ಲಿ ಕೂತು ಉಪನ್ಯಾಸವನ್ನ ಕೇಳುವಂಥದ್ದು. ಕೇಳೋ ಸಂದರ್ಭದಲ್ಲಿ ಅಶ್ರದ್ಧೆಯ ಏನೋ ಹೇಳ್ತಾರ, ಪಾಪ ಹೇಳಿ, ಅವ್ರಿಗೂ ಪಾಪ ಮತ್ ಬರ್ಲಿಲ್ಲ ಅಂದ್ರೆ ಬೇಜಾರಾಗ್ತಾರೆ ಅಂತ ಹೋಗಿ ಕುತ್ಕೊಳ್ಳುವಂಥದ್ದು. ಅವ್ರು ಹೇಳೋಂಗ್ ಹೇಳ್ತಿರ್ತಾರ, ಪಾಪ ಕರ್ಸಿದ್ದೀವಿ ಮತ್ ಕೇಳ್ಬೇಕಲ್ಲ, ನಮ್ ಕರ್ಮ ಅಥವಾ ಅವ್ರ ಕರ್ಮ ಅಂತ ಅನ್ಕೊಂಡು ಕೇಳುವಂಥದ್ದು ಇವೆಲ್ಲ ದೋಷಪ. ಅಶ್ರದ್ಧಯ ಪುರಾಣಸ್ಯ ಶ್ರವಣಂ ಕಥನಂ ತತ. ಹೇಳೋರು ಕೇಳೋರು ಇಬ್ಬರಿಗೂ ಪಾಪ ಅಂತ ಹೇಳ್ತಾರೆ. ಇನ್ನು ದಿನಾಪನಯನಂ ಲೋಕವಾರ್ತ್ಯಾಯ ಗ್ರಹಚಿಂತಯ. ದಿನವನ್ನ ಭಗವಂತನ ಆರಾಧನೆ ಮಾಡ್ತಾ ಕಳಿಬೇಕೇ ಹೊರತು ಅವ್ರ ಮನೇಲಿ ಏನಾಯ್ತು, ಇವ್ರ ಮನೇಲಿ ಏನಾಯ್ತು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಬರೇ ಬೈಯೋದ್ರೊಳಗೆ, ಪರನಿಂದ ಮಾಡೋದ್ರೊಳಗೆ, ಗ್ರಹದ ಚಿಂತನೆಯನ್ನ ಮಾಡೋದ್ರೊಳಗೆ, ಚಿಂತೆ ಮಾಡೋದ್ರೊಳಗೆ ಕಳಿಬಾರದು. ಅದು ಒಂದು ಪಾಪ. ದೇವರ ಗುಡಿಗೆ ಹೋದಾಗ ಅಥವಾ ಮನೆಯಲ್ಲಿ ದೇವರ ಮುಂದೆ ನಮಸ್ಕಾರ ಮಾಡಿದ ಮೇಲೆ, ಎದ್ದ ಮೇಲೆ, ನಮಸ್ಕಾರ ಮಾಡಿ ಎದ್ದ ಮೇಲೆ ಶರೀರವನ್ನ ಕೆಲವರು ಕೊಡವಿಕೊಳ್ತಾರೆ, ಧೂಳು ಹತ್ತಿರತ್ತೆ ಅಂತ ಹೇಳಿ. ಹಂಗ್ಯಾರು ಮಾಡ್ಕೊಂತಾರಲ್ಲ ಅದೂ ಒಂದು ಪಾಪ. ಯಾಕೆಂದ್ರೆ ಹಾಗೆ ಮಾಡ್ಕೊಳ್ಬಾರದು ಅಂತ ಹೇಳ್ತಾರೆ. ನಮಸ್ಕಾರಾತ್ ಪರಂ ವಿಷ್ಣೋರ್ ದೇಹಧೂಲಿ ನಿಮಾರ್ಜನಂ. ಅದು ಒಂದು ಅಪರಾಧ. ಆಮೇಲೆ ಏಕಾದಶಿಯನ್ನ ಬಿಡುವಂಥದ್ದು, ಪರ್ವಕಾಲಗಳಲ್ಲಿ ಶುದ್ಧವಾಗಿ ಜಪವನ್ನ ಮಾಡದೇ ಇರುವಂಥದ್ದು,
ಪುರುಷ ಸೂಕ್ತವನ್ನ ಹೇಳದೆ ಪೂಜಾ ಮಾಡುವಂಥದ್ದು, ಪೂಜೆಯ ಪ್ರಾರಂಭ ಮಧ್ಯ ಅಂತ್ಯದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡದೇ ಇರುವಂಥದ್ದು, ಆದಾವಂತೇಚ ಮತ್ತೇಚ ವಿಷ್ಣೋರ್ನಾಮ್ನ ವಿವರ್ಜನಂ. ಸುಮ್ಮನೆ ಕೂತ್ ಪೂಜಾ ಮಾಡಿಬಿಡೋದಪ್ಪ, ಮಂತ್ರ ಇಲ್ಲ ಏನಿಲ್ಲ, ಲೌಕಿಕವಾಗಿ ಮಾತಾಡ್ತಾ, ಅದು ಒಂದು ಅಪರಾಧ. ಆಮೇಲೆ ಆಹುತಿಯನ್ನ ಹಾಕಬೇಕಾದ್ರೆ ವೈಶ್ವದೇವರು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಉಪಾಸನ ಆಹುತಿಯನ್ನ ಹಾಕಬೇಕಾದ್ರೆ ಮಂತ್ರವನ್ನ ಹೇಳಿ ಹಾಕಬೇಕು. ಮಂತ್ರ ಹೇಳಿದಾಗ ಆಹುತಿ ಹಾಕದೇ ಇರೋದು ಮಹಾಪಾಪ, ಹೇಳಿದಾಗ ಹಾಕದೇ ಇರೋದು ಒಂದು ಮಹಾಪಾಪ, ಮತ್ತೆ ಹೇಳದೇ ಇದ್ದಾಗ ಹಾಕೋದಂತೂ ಮಹಾ ಅಪರಾಧ. ಅದನ್ನು ಬಿಡಬೇಕು ಅಂತ ಹೇಳ್ತಾರೆ. ಆಮೇಲೆ ಪುಣ್ಯಕಾಲ ಇದೆ, ಅಂದ್ರೆ ಉದಾಹರಣೆಗೆ ಗ್ರಹಣಾದಿಗಳಾಗಿರಬಹುದು, ಸಂಕ್ರಮಣ ಆಗಿರಬಹುದು, ಯುಗಾದಿ ಆಗಿರಬಹುದು, ಹುಣ್ಣಿಮೆ ಆಗಿರಬಹುದು. ಆ ಸಂದರ್ಭದಲ್ಲಿ ದೇವರ ಪೂಜೆಯನ್ನು ಬಿಟ್ಬಿಡೋದು, ದೇವರ ಪೂಜೆ ಮಾಡದೇ ಇರೋದು, ಅದು ಒಂದು ಅಪರಾಧ. ಆಮೇಲೆ ಸಜ್ಜನರು ಅಂತ ಯಾರಿದ್ದಾರಲ್ಲ, ಆ ಸಜ್ಜನರ ಸಹವಾಸವನ್ನ ಬಿಡುವಂಥದ್ದು, ವಿಷ್ಣುವಿನ ನಾಮವನ್ನ ಬಾಯಿಂದ ಹೇಳದೇ ಇರುವಂಥದ್ದು, ವಿಷ್ಣುವಿನ ನಾಮಗಳನ್ನ ಅಂದ್ರೆ ಗೋಪೀಚಂದ್ರನ ಮುದ್ರಾಧಾರಣೆಯನ್ನ ಮಾಡಿಕೊಳ್ಳದೇ ಇರುವಂಥದ್ದು, ಇವೆಲ್ಲ ಅಪರಾಧದಲ್ಲಿ ಬರುವಂಥದ್ದು. ಆಮೇಲೆ ದೇವರ ಪೂಜಾ ಮಾಡಬೇಕಾದ್ರೆ ಭಕ್ತಿಯಿಂದ ಮಾಡೋದು ಬಹಳ ಅಪರೂಪ. ಬಹಳ ಜನ ಪೂಜಾ ಮಾಡೋದು ಹೇಗೆ, ಭಯದಿಂದ ಮಾಡ್ತಾರೆ ಅಥವಾ ಸಕಾಮದಿಂದ ಪೂಜಾ ಮಾಡ್ತಾರೆ. ಏನೋ ಕೆಲಸ ಆಗ್ಬೇಕಾಗಿತ್ತು ದೇವರಿಂದ, ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಉದ್ಯೋಗ ಸಿಕ್ಕಿಲ್ಲ ಅಂತ ದೇವರ ಆರಾಧನೆಯನ್ನ ಮಾಡ್ತಾರೆ. ಭಕ್ತಿಯಿಂದ ಆರಾಧನೆ ಇಲ್ಲೇ ಇಲ್ಲ. ಯಾಕಪ್ಪ ನೀನ್ ದೇವ್ರ ಪೂಜಾ ಮಾಡ್ತೀಯ ಮನೆಯೊಳಗೆ? ಇಲ್ರಿ ನಮ್ಮ ಅಜ್ಜ ಮಾಡ್ತಿದ್ರು, ನಮ್ಮ ಅಪ್ಪನು ಮಾಡ್ತಿದ್ರು, ನಾ ಮಾಡ್ತೀನಿ. ಯಾಕೆ ಮಾಡಬೇಕು, ಅದರ ಅರ್ಥ ಏನು, ಏನು ಗೊತ್ತಿಲ್ಲ. ಅದನ್ನ ಹೇಳ್ತಾರೆ, ಭಯದಿಂದ ಮಾಡುವಂಥದ್ದು ಅಥವಾ ಕಾಮನೆಯನ್ನ ಇಟ್ಟುಕೊಂಡು ಮಾಡುವಂಥದ್ದು ಅದು ಅಪರಾಧ. ಆಮೇಲೆ ದೇವಸ್ಥಾನದಲ್ಲಿ, ದೇವರ ಮನೆಯಲ್ಲಿ ಸಂಸಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನ ಮಾತಾಡೋದು. ದೇವರ ಹತ್ರ ಬಂದಾಗ ದೇವರಿಗೆ ಸಂಬಂಧಪಟ್ಟ ಸ್ತೋತ್ರ ಮಂತ್ರಗಳನ್ನು ಹೇಳಬೇಕು, ಅದಿಲ್ಲೇ ಇಲ್ಲ. ಸಂಸಾರ ಯಾತ್ರಾ ಕರಣಂ ತಥಾ ವೈ ದೇವಮಂದಿರೇ ಶಯನಂ ಮಿಥುನೀಭಾವ ಶಂಕವರ್ಜಿತ ಪೂಜನಂ. ಶಂಕ ಬೇಕೇ ಬೇಕು ಪೂಜಾ ಮಾಡ್ಲಿಕ್ಕೆ, ಲಕ್ಷ್ಮಿಯ ಸನ್ನಿಧಾನ, ಅದನ್ನ ಇಲ್ಲದೆ ಪೂಜಾ ಮಾಡುವಂಥದ್ದು. ಆಮೇಲೆ ದೇವರ ಮುಂದೆ ಕಾಲನ್ನ ಉದ್ದ ಚಾಚಿಕೊಂಡು ಕೂಡುವಂಥದ್ದು ದೇವರ ಮುಖದಲ್ಲಿ. ದೇವರು ದೊಡ್ಡವರು, ದೇವಸ್ಥಾನದಲ್ಲಿ ಗುರುಗಳು ನಿಮ್ಗಿಂತ ಹಿರಿಯರು ಕೂತಿದ್ದಾರೆ ಅಂದ್ರೆ ಅವರು ಮುಂದೆ ಕಾಲನ್ನ ಉದ್ದ ಮಾಡಿಕೊಂಡು ಅವರಿಗೆ ಚಾಚಿ ಕಾಣೋ ಹಾಗೆ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಬಾರ್ದಪ್ಪ, ಅದು ಒಂದು ಅಪರಾಧ. ಯಾರ ಮನೆಯಲ್ಲಿ ತುಳಸಿ ವೃಂದಾವನ ಇಲ್ಲೋ ಅದೂ ಒಂದು ಅಪರಾಧ. ಆಮೇಲೆ ಮಕರ ಸಂಕ್ರಮಣ ಇದೆ, ಪ್ರಾಪ್ತಿಯಾಗಿದೆ, ಮೊನ್ನೆನ್ನೂ ಆಗೋಗಿದೆ ಮಕರ ಸಂಕ್ರಮಣ. ಆ ಸಂದರ್ಭದಲ್ಲಿ ಪ್ರಾತಃ ಕಾಲ ಸ್ನಾನ ಮಾಡದೇ ಇರುವಂಥದ್ದು ಪರ್ವಕಾಲ ಸ್ನಾನ ಅಂತ ಕರೀತಾರದಕ್ಕೆ. ತುಲಾ ಮಕರ ಮೇಷೇಶು ಪ್ರಾತಃ ಸ್ನಾನ ವಿವರ್ಜನಂ ಅವಶ್ಯವಾಗಿ ಮಾಡಬೇಕಪ್ಪ. ಆಮೇಲೆ ಬ್ರಹ್ಮಪಾರ ಸ್ತೋತ್ರ ಅಂತ ಇದೆ. ಆ ಬ್ರಹ್ಮಪಾರ ಸ್ತೋತ್ರವನ್ನ ಹೇಳದೆ ದೇವರ ಪೂಜೆಯನ್ನ ಮಾಡುವಂಥದ್ದು, ಇವೆಲ್ಲ ಪಾಪಗಳ ಒಂದು ಅಪರಾಧವನ್ನ ಹೇಳ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮವನ್ನು ಯಾರು ಹೇಳ್ತಾರೋ ಅವರಿಗೆ ಈ ಎಲ್ಲ ಪಾಪಗಳಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ.